ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಬೆಳೆಹಾನಿ ಪರಿಹಾರದ ಬಗ್ಗೆ ರೈತರಿಗೆ ಸೂಕ್ತ ಮಾಹಿತಿ ನೀಡಲು ತಾಲೂಕು ಮಟ್ಟದಲ್ಲಿ ಸಹಾಯವಾಣಿಯನ್ನು ಪ್ರಾರಂಭಿಸಿದ್ದಾರೆ. ಈ ಬಗ್ಗೆ ನಾನು ಯಾವುದು ಅದು ಫೋನ್ ನಂಬರ್ ಏನು ಅಂತ ನಾನು ಕಂಪ್ಲೀಟಾಗಿ ಮಾಹಿತಿನ ನೀಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಬೆಳೆಹಾನಿ ಪರಿಹಾರದ ಬಗ್ಗೆ ರೈತರಿಗೆ ಒಂದು ಸೂಕ್ತ ಮಾಹಿತಿ ನೀಡಬೇಕು ಅಂತ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಹಾಯವಾಣಿ ಪ್ರಾರಂಭಿಸಿದ್ದಾರೆ. ಈ ಮೂಲಕ ಸರಿಯಾದ ಮಾಹಿತಿಯನ್ನು ರೈತರಿಗೆ ತಲುಪಿಸಲು ಸಿಬ್ಬಂದಿ ಯೋಜನೆ ಮಾಡಲಾಗಿದ್ದು, ರೈತರಿಗೆ ನೆರವಾಗಲು ಜಿಲ್ಲಾಡಳಿತ ಮುಂದಾಗಿದೆ. 2023ನೇ ಸಾಲಿನ ಮುಂಗಾರಿನ ಹಂಗಾಮಿನ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳೆ ಪರಿಹಾರ ಹಣದ ಮೊದಲನೇ ಕಂತಾಗಿ 2,000 ರೂಪಾಯಿ ಕೊಟ್ಟಿದ್ದಾರೆ. ಇದೀಗ ಅರ್ಹತೆಯಂತೆ ಇನ್ನುಳಿದ ಬಾಕಿ ಬೆಳೆಹಾನಿ ಪರಿಹಾರ ಬಿಡುಗಡೆಯನ್ನು ಮಾಡಬೇಕಾಗಿದೆ. ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ದತ್ತಾಂಶದ ಮಾಹಿತಿ ಆಧಾರದಲ್ಲಿ ಫ್ರೂಟ್ಸ್ ಐಡಿ ಹೊಂದಿರುವ ಪಹಣಿ ಜೋಡಣೆಯಾಗಿರುವ ರೈತರಿಗೆ ಪರಿಹಾರ ತಂತ್ರಾಂಶದ ಮೂಲಕ ಪರಿಹಾರನ ಪಾವತಿಸಲಾಗುತ್ತೆ. ಮತ್ತು ಇವಾಗ ಸಹಾಯಕವಾಣಿನ ಶುರು ಮಾಡಿದಾರಲ್ಲ, ಅವ್ರದ್ದು ಏನು ಜವಾಬ್ದಾರಿಗಳು ಅಂದರೆ ರೈತರು ಯಾರಾದರೂ ಕಾಲ್ ಮಾಡಿದ್ರೆ ಅವರ ಒಂದು ಮಾಹಿತಿನ ಪಡೆದು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ತಾರೆ. ಅವರು ಒಂದು ಎಕ್ಸೆಲ್ ಶೀಟಲ್ಲಿ ನಿಮಗೆ FID ಒಂದು ನಂಬರ್ ಇರುತ್ತೆ. ಆ ಒಂದು ನಂಬರ್ ಮೂಲಕ ಇವರಿಗೆ ಬೆಳೆ ಪರಿಹಾರ ಪಾವತಿ ಆಗಿದೆಯೋ ಆಗಿಲ್ವೋ ಅನ್ನೋದರ ಒಂದು ಮಾಹಿತಿನ ನೀಡ್ತಾರೆ. ಮತ್ತು ಈ ಒಂದು ಕಾರ್ಯಾಲಯ ಎಷ್ಟು ಸಮಯ ಇರುತ್ತೆ ಅಂದರೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5:30ವರೆಗೂ ನಿಮಗೆ ಈ ಒಂದು ಮಾಹಿತಿನ ನೀಡ್ತಾರೆ. ಈ ಸರ್ಕಾರ ಇಲ್ಲಿ ಹಂತ ಹಂತವಾಗಿ ಬೆಳೆಹಾನಿ ಪರಿಹಾರ ನೀಡ್ತಿರೋದ್ರಿಂದ ಅವರೆಲ್ಲನೂ ಒಂದು ಎಕ್ಸೆಲ್ ಶೀಟಲ್ಲಿ ಅಪ್ಡೇಟ್ ಮಾಡ್ಕೊಂಡಿರ್ತಾರೆ. ನೀವು FID ನಂಬರ್ ಹೇಳ್ತಿರಲ್ಲ, ಆವಾಗ ನಿಮಗೆ ನಿಮಗೆ ಬೆಳೆ ಪರಿಹಾರ ಆಗಿದೆಯೋ ಇಲ್ವೋ ಅನ್ನೋದನ್ನು ಒಂದು ಮಾಹಿತಿನ ಕಂಪ್ಲೀಟಾಗಿ ನೀಡ್ತಾರೆ. ಮತ್ತು ಇನ್ನೇನು ಅವರು ಹೇಳ್ತಾರೆ ಅಂದರೆ ಬೆಳೆ ಪರಿಹಾರ ನೀಡಿರುವ ಕುರಿತು ನೀವು ಎಲ್ಲೆಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಅನ್ನೋದು ಕೂಡ ಅವ್ರು ಹೇಳ್ತಾರೆ. ಅಂದರೆ ನಾಡ ಕಚೇರಿ ಆಗಿರ್ಬೋದು, ಗ್ರಾಮ ಪಂಚಾಯಿತಿ, ರೈತ ಸಂಪರ್ಕ, ಈ ಒಂದು ತಹಶೀಲ್ದಾರ್ ಆಫೀಸಲ್ಲಿ ಹೋಗಿ ಸಹ ನೀವು ಭೇಟಿ ಮಾಡಿ ಇದರ ಮಾಹಿತಿನ ಪಡ್ಕೊಳ್ಬೋದು ಅಂತ ಈ ಒಂದು ಸಹಾಯಕವಾಣಿಯಲ್ಲಿ ಮಾತಾಡುವಂಥ ಆಡಳಿತಾಧಿಕಾರಿಗಳು ನಿಮಗೆ ಒಂದು ಮಾಹಿತಿನ ನೀಡ್ತಾರೆ. ಮತ್ತು ಕೆಲವು ರೈತರಿಗೆ ಬೆಳೆ ಪರಿಹಾರ ಪಡೆದುಕೊಳ್ಳಲು ಫ್ರೂಟ್ಸ್ ಐಡಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ಪಹಣಿಗೆ ಜೋಡಣೆ ಕಡ್ಡಾಯವಾಗಿ ಆಗಿರಬೇಕು. ಯಾರಾದರೂ ಫ್ರೂಟ್ಸ್ ಐಡಿ ಮಾಡಿಸ್ಕೊಂಡಿಲ್ಲ ಅಂದರೆ ಅವ್ರಿಗೂ ಒಂದು ಮಾಹಿತಿ ನೀಡ್ತಾರೆ. ನೀವು ಫ್ರೂಟ್ಸ್ ಐಡಿನ ಕಡ್ಡಾಯವಾಗಿ ಲಿಂಕ್ ಮಾಡ್ಕೋಬೇಕು ಪಹಣಿಗೆ ಅನ್ನೋ ಒಂದು ಮಾಹಿತಿನೂ ಸಹ ಅವರು ನೀಡ್ತಾರೆ. ನಾನಿಲ್ಲಿ ಕೆಲವೊಂದಷ್ಟು ಸಹಾಯಕವಾಣಿ ನಂಬರ್ನ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ನೀವು ಈ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ನಿಮಗೆ ಒಂದು ಅಂದರೆ ಬೆಲೆ ಪರಿಹಾರ ಹಣದ ಮಾಹಿತಿಯ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀವು ಪಡ್ಕೋಬೋದು. ನಿಮಗೆ ಯಾಕೆ ಆಗಿಲ್ಲ, ಅಂದರೆ ಯಾಕೆ ನಿಮಗೆ ಅಮೌಂಟ್ ಜಮಾ ಆಗಿಲ್ಲ, ಏನು ಕಾರಣ ಅಂತಲೂ ಸಹ ನೀವು ಪಡ್ಕೋಬೋದು. ಈ ಒಂದು ಮಾಹಿತಿಗೆ ನೀವು ಕಾಲ್ ಮಾಡಿದ್ರೆ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಖಂಡಿತವಾಗಿ ಎಲ್ಲ ಮಾಹಿತಿನ ನಿಮಗೆ ಇವರು ಕೊಡ್ತಾರೆ. ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ನ ಮಾಹಿತಿಗಳಾಗಿರ್ಬೋದು, ಇಲ್ಲ ನಮ್ಮ ಸುತ್ತಮುತ್ತ ನಡೀತಾ ಇರುವಂಥ ಹೆಚ್ಚಿನ ಮಾಹಿತಿಗಳಾಗಿರ್ಬೋದು, ಯಾವುದೇ ಒಂದು ರೀತಿಯ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.